ನಮಸ್ತೆ ಎಲ್ಲರಿಗೂ ವೇದವತಿ ಡಿಕೆ ಚಾನಲ್ಗೆ ಸ್ವಾಗತ. ನಾವಿವತ್ತು ಕಿಡ್ನಿಯಲ್ಲಾಗುವ ಸ್ಟೋನ್ ಅಥವಾ ಕಲ್ಲಿಗೆ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ಔಷಧವನ್ನು ಮನೆಯಲ್ಲಿ ಹೇಗೆ ತಯಾರಿಸಿ ನಾವು ಅದರಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಕಲ್ಲು ಬಾಳೆ ಗಿಡವನ್ನು ನೋಡಿರ್ತೀರಲ್ವಾ? ಇದು ನಮ್ಮ ಮನೆಯಲ್ಲಿ ಆದಂಥ ಕಲ್ಲು ಬಾಳೆಹಣ್ಣು. ಈ ಬಾಳೆಹಣ್ಣು ನಾವು ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇದನ್ನು ನೋಡುವಾಗ ನಮಗೆ ಎಲ್ಲ ಬಾಳೆಹಣ್ಣಾಗಿ ಕಾಣ್ತದೆ. ಆದರೆ ಇದನ್ನು ನಾವು ಸಿಪ್ಪೆ ತೆಗೆದು ನೋಡಬೇಕಾದ್ರೆ ಇದರ ಒಳಗಡೆ ಕಲ್ಲುಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನಮಗೆ ಬೇರೆ ಬಾಳೆಹಣ್ಣಿಗಾಗೆ ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ಔಷಧವಾಗಿ ನಾವು ಉಪಯೋಗಿಸ್ತೇವೆ. ನಮ್ಮ ಮನೆಯಲ್ಲಿ ಒಂದು ಬಾಳೆ ಗಿಡ ಇದ್ದರೆ ಸಾಕು, ಅದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಲಾಭ ಇದೆ. ಯಾಕಂದರೆ ಆ ಬಾಳೆ ಒಂದು ದಿಂಡು ಇರ್ಬೋದು, ಆ ದಿಂಡು ಕೂಡ ಅದನ್ನು ಬೆಳಿಗ್ಗೆ ಜ್ಯೂಸ್ ಮಾಡಿ ಕುಡಿದ್ರೆ ನಮ್ಮ ಒಂದು ಕಿಡ್ನಿ ಸ್ಟೋನು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಆ ಒಂದು ಬಾಳೆ ಹೂವು ಇರ್ಬೋದು, ಅದರದ್ದು ಪಲ್ಯ ಮಾಡಿ ಅಥವಾ ಚಟ್ನಿ ಮಾಡಿ ತಿಂದರೂ ಕೂಡ ಆರೋಗ್ಯಕ್ಕೆ ತುಂಬ ಲಾಭ ಇದೆ. ಇವಾಗ ಈ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಅದರಲ್ಲಿರುವಂತಹ ಕಲ್ಲನ್ನು ಒಂದು ಸಣ್ಣ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನಮ್ಮ ಮನೆಗೆ ಮೊನ್ನೆ 2-3 ಮಂಗಗಳು ಬಂದಿತ್ತು. ಆ ಮಂಗಗಳು ಏನು ಮಾಡಿತ್ತಂದರೆ ಈ ಬಾಳೆ ಗಿಡಕ್ಕೆ ಹತ್ತಿ ಇದರಲ್ಲಿರುವಂಥ ಬಾಳೆಹಣ್ಣನ್ನೆಲ್ಲ ತಿಂತೈತೆ. ಯಾಕಂದರೆ ಆ ಮಂಗಗಳು ಸಾಮಾನ್ಯವಾಗಿ ತಿನ್ನುತ್ತವೆ ಅಲ್ವಾ, ಅದರ ಹಲ್ಲುಗಳು ಗಟ್ಟಿರುತ್ತೆ, ತಿನ್ನುತ್ತೆ. ಆದರೆ ನಾನು ಸ್ವಲ್ಪ ಟೇಸ್ಟ್ ನೋಡುವ ಅಂಥೇಳಿ ಒಂದು ಬಾಳೆಹಣ್ಣನ್ನು ತೆಗೆದು ತಿಂದೆ. ಆದರೆ ಅದರ ಕಲ್ಲುಗಳು ಎಲ್ಲ ನಮ್ಮ ಹಲ್ಲಿಗೆ ಸಿಕ್ಕಿಕೊಳ್ತದೆ. ಅಷ್ಟು ಟೇಸ್ಟ್ ಅನಿಸಲ್ಲ, ಯಾಕಂದರೆ ಗಟ್ಟಿ ಗಟ್ಟಿ ಇರುತ್ತೆ. ಬೇರೆ ಬಾಳೆಹಣ್ಣಿಗಿಂತ ಇದು ಸ್ವಲ್ಪ ಡಿಫರೆಂಟ್ ಅಂತ ಹೇಳ್ಬೋದು. ಈಗ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ನಾನು ಅಂದ್ಕೊಂಡೆ ಈ ಹಣ್ಣಿನಿಂದ ಅದರಲ್ಲಿರುವಂಥ ಬೀಜವನ್ನು, ಅಂದರೆ ಕಲ್ಲನ್ನು ಸಪ್ರೇಟ್ ಮಾಡ್ಬೋದು, ಸುಲಭವಾಗಿ ಬೇರೆ ಮಾಡ್ಬೋದು ಅಂಥೇಳಿ. ಆದರೆ ನನಗೆ ತುಂಬ ಕಷ್ಟ ಆಯಿತು. ಯಾಕಂದರೆ ಆ ಹಣ್ಣಿನಿಂದ ಬೀಜ ಬೇರೆ ಆಗಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಯಾಕಂದರೆ ಎಷ್ಟು ಸಲ ನಾವು ಬೀಜ ತೆಗೆದಾದ್ಮೇಲೆ ಒಂದು 4-5 ಸಲ ನೀರಿನಲ್ಲಿ ವಾಶ್ ಮಾಡಬೇಕು. ನೋಡಿ, ಈ ಬೀಜ ಇವಾಗ ಸ್ವಲ್ಪ ಕಷ್ಟ ಆಗ್ತದೆ ತೆಗೆಯುವಾಗ, ಆದರೆ ನೀರಿನಲ್ಲಿ ತೊಳೆದಾದ್ಮೇಲೆ ನಮಗೆ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಆ ಬೀಜವನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಎಷ್ಟು ಟೈಮ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಒಂದು ಡಬ್ಬಕ್ಕೆ ಹಾಕಿ, ಅಥವಾ ನಾವು ಪುಡಿ ಮಾಡಿ ಬೇಕಾದರೆ ಇಟ್ಕೊಳ್ಬೋದು. ಅದು ನಮ್ಮ ಇಷ್ಟ, ಯಾವ ರೀತಿ ಬೇಕಾದರೂ ಇಟ್ಕೊಳ್ಬೋದು. ಹಾಗೆಯೇ ನೋಡಿ, ಇಷ್ಟು ನಾನು ಕಷ್ಟಪಡ್ತಾ ಇದ್ದೇನೆ ಆ ಒಂದು ಕಲ್ಲನ್ನು ಬೇರೆ ಮಾಡಲಿಕ್ಕೆ. ಆದರೆ ಅದು ಕಲ್ಲನ್ನು ಬೇರೆ ಮಾಡೋದಕ್ಕಿಂತಲೂ ನೀರಿನಲ್ಲಿ ತೊಳೆಯೋದೇ ತುಂಬ ಕಷ್ಟ. ನನಗೆ ಇದರ ಒಂದು ಕಲ್ಲನ್ನು ಬೇರೆ ಮಾಡಿ ಮತ್ತು ನನ್ನ ಅಮ್ಮ ಹೆಲ್ಪಿಗೆ ಬಂದರು. ಫೈನಲಿ ನಾವಿಬ್ಬರು ಒಟ್ಟಾಗಿ ಇದರ ಒಂದು ಕಲ್ಲನ್ನು ಎಲ್ಲ ಸಪ್ರೇಟ್ ಮಾಡಿದ್ವಿ. ಸಪ್ರೇಟ್ ಮಾಡಿ ಆದಮೇಲೆ ಒಂದು 7 ಸಲ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿದೆ. ವಾಶ್ ಮಾಡಿ ಆದಮೇಲೆ ನೋಡಿ ಇವಾಗ ಹೇಗೆ ಕಾಣ್ತಾ ಇದೆ ಅಂಥೇಳಿ. ಇದನ್ನು ನೋಡುವಾಗ ನಮಗೆ ಕಾಳುಮೆಣಸು ನೋಡಿದಾಗೆ ಆಗ್ತದೆ. ಯಾಕಂದರೆ ಸೇಮ್ ಅದೇ ಸೈಜಲ್ಲಿದೆ, ಅದೇ ಕಲ್ಲರ್ ಅಲ್ವಾ, ಹಾಗೆ ಕಾಣ್ತದೆ ದೂರದಲ್ಲಿ ನೋಡುವಾಗ. ಅದರದ್ದು ಕಾಳುಮೆಣಸಲ್ಲ, ಕಲ್ಲು ಬಾಳೆ ಹಣ್ಣಿನಲ್ಲಿರುವಂಥ ಬೀಜಗಳು. ನೋಡಿ, ಈ ರೀತಿ ಬೀಜಗಳು ಸಿಗಬೇಕಾದ್ರೆ ಆ ಬಾಳೆಹಣ್ಣು ಚೆನ್ನಾಗಿ ಬಲಿತಿರಬೇಕು. ಒಂದು ವೇಳೆ ಎಳತ್ತಾದರೆ ಅದರಲ್ಲಿ ಈ ಥರ ಬೀಜಗಳು ಸಿಗುವುದಿಲ್ಲ. ಈ ಕಲ್ಲು ಬಾಳೆ ಗಿಡದ ಹೂ ಇರ್ಬೋದು, ಅದರ ಎಲೆ ಇರ್ಬೋದು, ಪ್ರತಿಯೊಂದೂ ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸಲಾಗ್ತದೆ. ಬಾಳೆಹಣ್ಣಿನ ಬೀಜವನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟು ಬೀಜಗಳು ಸಿಕ್ಕಿದೆ ನಮಗೆ. ಅಂದರೆ ಇದರಲ್ಲಿ ಬಾಳೆಹಣ್ಣು ಒಂದು 7 ಇತ್ತು. ಆ 7 ಬಾಳೆಹಣ್ಣಲ್ಲಿ ಇಷ್ಟೊಂದು ಬೀಜಗಳು ಸಿಕ್ಕಿದೆ. ಎಲ್ಲವನ್ನು ಹಾಕಲಿಕ್ಕಿಲ್ಲ, ಎಷ್ಟು ಪ್ರಮಾಣ ಬೇಕು ಅಷ್ಟು ಮಾತ್ರ ಹಾಕಲಿಕ್ಕೆ. ಈಗ ನಾನು ಈ ಬೀಜಗಳನ್ನು ಒಂದು ಪ್ರಮಾಣದಲ್ಲಿ ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ನಿಮ್ಮಲ್ಲಿ ಯಾರಿಗಾದರೂ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದು ನಿಮ್ಮ ಆಸುಪಾಸಿನಲ್ಲಿ ಈ ಕಲ್ಲು ಬಾಳೆ ಸಿಗೋದಾದರೆ ಅದರ ದಿಂಡನ್ನು ತೆಗೆದುಕೊಂಡು ಅದರ ರಸವನ್ನು ಬೆಳಗಿನ ಖಾಲಿ ಹೊಟ್ಟೆಗೆ ಸೇವಿಸುವುದರಿಂದಲೂ ಕೂಡ ನಿಮಗೆ ಈ ಒಂದು ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ. ಆದರೆ ಸಿಟಿಯಲ್ಲಿರುವವರೆಲ್ಲರಿಗೂ ಕೂಡ ಈ ಒಂದು ಫ್ರೆಶ್ ಆಗಿರುವಂಥ ಬಾಳೆಗಿಡ ಸಿಗುವುದಿಲ್ಲ. ಅಂಥವ್ರು ಏನು ಮಾಡಬಹುದಂದರೆ, ಗ್ರಂಥಿಗೆ ಅಂಗಡಿಗಳು, ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೂಡ ಈ ರೀತಿಯ ಕಲ್ಲು ಬಾಳೆಯ ಬೀಜಗಳು ಸಿಗುತ್ತೆ. ಇದನ್ನು ನೀವು ಔಷಧವಾಗಿ ಬಳಸ್ಬೋದು. ನೋಡಿ, ನಾನು ಎಷ್ಟು ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಜರಡಿ ಇಟ್ಕೋಬೇಕಾಗುತ್ತೆ. ಈ ಕಲ್ಲು ಬೀಜದ ಹೊರ ಮೇಲ್ಮೈ ಏನಿರುತ್ತೆ ಗಟ್ಟಿಯಾಗಿರುತ್ತೆ, ಅದಕ್ಕೆ ನಾವು ಜರಡಿ ಇಟ್ಕೋಬೇಕಾಗುತ್ತೆ. ಇಲ್ಲದ್ರೆ ನಾವು ಔಷಧವಾಗಿ ಸೇವಿಸುವಾಗ ನಮ್ಮ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಹಾಗಾಗಿ ನಮಗೆ ಬೇಕಾಗಿರೋದು ನುಣ್ಣಗಿರುವ ಪುಡಿ ಮಾತ್ರ. ಹಾಗಾಗಿ ಜರಡಿ ಇಟ್ಕೊಂಡು ನುಣ್ಣಗಿರೋ ಪುಡಿಯನ್ನು ಮಾತ್ರ ನಾವು ತಗೊಳ್ತೇನೆ. ನೋಡಿ, ಇದು ಕಲ್ಲು ಬೀಜದ ಹೊರ ಮೇಲ್ಮೈ ಎಷ್ಟು ಗಟ್ಟಿಯಾಗಿದೆ ನೀವೇ ಕಾಣ್ಬೋದು. ಇವಾಗ ಇದನ್ನೊಂದು ಸಪ್ರೇಟಾಗಿ ಒಂದು ಸಣ್ಣ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಎಲ್ಲವನ್ನು ಜರಡಿ ಇಟ್ಕೊಂಡಾದಮೇಲೆ ಇಷ್ಟು ಪುಡಿ ಸಿಕ್ಕಿದೆ. ಇವಾಗ ಇದನ್ನು ಯಾವ ರೀತಿ ಔಷಧವಾಗಿ ಉಪಯೋಗಿಸ್ಕೊಳ್ಬೇಕಂತ ತಿಳಿಸ್ಕೊಡ್ತಾ ಇದ್ದೇನೆ. ರಾತ್ರಿ ಊಟದ ನಂತರ
1 ಲೋಟ ಉಗುರು ಬೆಚ್ಚಗಿನ ಹಾಲಿಗೆ 2 ಚಮಚ ಈ ಪುಡಿಯನ್ನು ಬೆರೆಸಿ ಕುಡಿದು ಮಲಗಿ. ಕುಡಿದ ನಂತರ ಬೇರೆ ಯಾವುದೇ ಆಹಾರ ಸೇವಿಸಬಾರ್ದು. ಮರುದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಲೋಟ ಉಗುರು ಬೆಚ್ಚಗಿನ ಹಾಲಿಗೆ 2 ಚಮಚ ಈ ಪುಡಿಯನ್ನು ಬೆರೆಸಿ ಕುಡಿಯಬೇಕು. ಈ ಔಷಧಿಯನ್ನು ಸೇವಿಸಿದ ನಂತರ ಯಾವುದೇ ಆಹಾರವನ್ನು ಸೇವಿಸಬಾರ್ದು. ಅರ್ಧ ಗಂಟೆಯ ನಂತರ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯಬೇಕು. ನೀರನ್ನು ಜಾಸ್ತಿ ಕುಡಿದಷ್ಟು ಈ ಕಲ್ಲು ಕರಗಲಿಕ್ಕೆ ಸಹಾಯ ಆಗುತ್ತೆ. ಕಲ್ಲು ಕರಗಿದ ನಂತರ ಅದು ಮೂತ್ರದ ಮೂಲಕ ಹೊರಗೆ ಹೋಗುತ್ತೆ. ನನ್ನ ಅಪ್ಪ ಮತ್ತು ಅಮ್ಮ ಇಬ್ಬರಿಗೂ ಕಿಡ್ನಿ ಸ್ಟೋನ್ ಸಮಸ್ಯೆ ಇತ್ತು. ಎಲ್ಲ ರೀತಿಯಲ್ಲೂ ಮದ್ದು ಮಾಡಿದ್ವಿ, ಆದರೆ ಕಡಿಮೆನೇ ಆಗಿರಲಿಲ್ಲ. ಆಮೇಲೆ ಕಲ್ಲು ಬೀಜವನ್ನು ಔಷಧಿಯಾಗಿ ಬಳಸಿದ್ವಿ. ನಮಗಂತೂ ತುಂಬ ಹೆಲ್ಪ್ ಆಗಿದೆ ಇದರಿಂದ. ಆಪರೇಷನ್ ಇಲ್ಲದೇ ಮೂತ್ರಕೋಶದಲ್ಲಿರುವ ಕಲ್ಲನ್ನು ಕರಗಿಸುವಂತಹ ಇಷ್ಟು ಸರಳವಾಗಿರುವ, ಅಷ್ಟೇ ಪರಿಣಾಮಕಾರಿಯಾಗಿರುವ ಈ ಒಂದು ಔಷಧ ಅಗತ್ಯ ಯಾರಿಗಾದರೂ ಇದ್ದಲ್ಲಿ ಈ ವಿಡಿಯೋವನ್ನು ಅಂಥವರಿಗೆ ಶೇರ್ ಮಾಡಿ. ಹಾಗೆಯೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.